ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಗರಂ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ನಮ್ಮ ವ್ಯೂವರ್ಸ್ ಒಬ್ಬರು ಗೀತಾ ಸಿ ಎಸ್ ಅನ್ನೋರು ಗರಂ ಮಸಾಲೆ ಮಾಡೋದನ್ನು ತೋರಿಸಿ ಅಂತ ಹೇಳಿದರು. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ತುಂಬಾ ಈಸಿ. ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಸೋಂಪು ಕಾಳು ಬರುತ್ತಲ್ಲ, ಅದು ಸೋಂಪು ಕಾಳು ಮತ್ತು ಪೆಪ್ಪರು 1-2 ಸ್ಪೂನು, ಜೀರಿಗೆ 2 ಸ್ಪೂನು. ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೋತಾ ಇದ್ದೀನಿ. ಅದನ್ನು ಬೇಕಾದ್ರೆ ನೀವು ಡಬ್ಬಲಷ್ಟು ಜಾಸ್ತಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಮರಾಠ ಮೊಗ್ಗು ಅಂತಲೂ ಬರುತ್ತೆ, ಅದನ್ನು ಸ್ವಲ್ಪ ಒಂದು 10 ಹಾಕ್ಕೊಂಡಿದ್ದೀನಿ. ಮರಾಠ ಮೊಗ್ಗು ಸ್ವಲ್ಪ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಲವಂಗ ಹಾಕ್ಕೋಬೇಕು. ಒಂದು 8-10 ಲವಂಗ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿ, ಲವಂಗ ಹಾಕ್ಕೊಂಡಿದ್ದೀನಿ ಒಂದು 8-10. ಇದು ತುಂಬಾ ಒಳ್ಳೆಯದು ದೇಹಕ್ಕೆಲ್ಲವ. ಮತ್ತು ಇದು ಸ್ಟಾರ್ ಬರ್ಡ್ಸ್ ಅಂತ, ಸ್ಟಾರ್ ಮೊಗ್ಗು ಅಂತ ಬರುತ್ತೆ, ಅದೊಂದು 6 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 7-8 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಬೇಕಾದರೆ ಚಕ್ಕೆ ಬೇಕು. ಅದನ್ನು ಒಂದು 6 ಒಂದು 7-8 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಸ್ ಅಂದರೆ ಸಂಬಾರ. ಮತ್ತು ನಾವು ಗರಂ ಮಸಾಲೆ ಮಾಡಿದಾಗ ಕ್ವಾಂಟಿಟಿನೂ ಬೇಸ್ ಹೆಚ್ಚಾದಂಗೆ ಆಗುತ್ತೆ. ಮತ್ತು ಸಾಂಬಾರ ಹಾಕಿದ್ರೆ ಎಲ್ಲ ಅಡುಗೆಗಳು, ಖಾದ್ಯಗಳು ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಸ್ವಲ್ಪ ಹಳ್ಳಿ ಸೊಗಡು ಇರುತ್ತಲ್ಲ, ಆ ಥರ ಹಂಗೆ ಬರುತ್ತೆ. ಹಂಗಾಗಿ ಸಾಂಬಾರನ ನಾವು ಅಡುಗೆಯಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕು. ಹಾಗಾಗಿ ಸಾಂಬಾರನ್ನು ಹಾಕ್ಕೊಂಡು ಇದನ್ನು ಕಮ್ಮಿ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಇನ್ನೂ ಸ್ವಲ್ಪ ಪತ್ರೆ ಬರುತ್ತಲ್ಲ, ಅದನ್ನೊಂದು 4 ಪತ್ರೆ ಹಾಕ್ಕೊಂಡಿದ್ದೀನಿ. ಇದನ್ನು ಕಮ್ಮಿ ಉರಿಲಿ ಹುರ್ಕೋಬೇಕು. ಇದರಿಂದ ಏನೇನು ಬೆನಿಫಿಟ್ಟು, ಹೆಲ್ತ್ ಬೆನಿಫಿಟ್ ಅನ್ನೋದನ್ನು ನಾನು ಇದು ತುಂಬಾ ಬೆನಿಫಿಟ್ ನೋಡಿ. ಆ ಕಾಲದಲ್ಲೆಲ್ಲ ನಮ್ಮ ಭಾರತ ತುಂಬ ಸಮೃದ್ಧ ಆಗಿದೆ, ಸಾಂಬಾರದ ಪದಾರ್ಥಗಳ ಗಣಿ ಅಂತ ಹೊರದೇಶದಿಂದ ಬಂದು ನಮ್ಮಿಂದ ಸಾಂಬಾರ ಪದಾರ್ಥಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ರಂತೆ ಅವರು. ಇದು ಏನೇನಕ್ಕೆ ಹೆಲ್ತ್ ಬೆನಿಫಿಟ್ ಅಂದರೆ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು, ಹಾಗಾಗಿ ತೊಗೊಂಡು ಹೋಗ್ತಾಯಿದ್ರು. ಇದರಿಂದ ಏನೇನು ಬೆನಿಫಿಟ್ ಅಂತ ನಾವು ತಿಳ್ಕೊಳ್ಳೋಣ ಅಲ್ವಾ. ಜೀರ್ಣಕ್ರಿಯೆನ ನೋಡಿ ಸುಧಾರಿಸುತ್ತಂತೆ, ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತಂತೆ. ಇದು ಅಜೀರ್ಣ, ಮಲಬದ್ಧತೆ, ಗ್ಯಾಸ್ನಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಂತೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಂತೆ. ಬ್ಯಾಕ್ಟೀರಿಯಾ ವಿರೋಧಿ, ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ರೋಗಗಳನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಂತೆ ಫ್ರೆಂಡ್ಸ್. ಇದು ಏಲಕ್ಕಿ, ಲವಂಗದಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಸಹ ಹೊಂದಿದೆ ಅಂತೆ ಇದು. ಇದು ಅಡುಗೆಗಳೆಲ್ಲ ಸಾಮಾನ್ಯವಾಗಿ ಬಳಸ್ಬೇಕಾದ್ರೆ ಗರಂ ಮಸಾಲೆ ಅಗ್ರಸ್ಥಾನದಲ್ಲಿ ನಿಂತಿದೆ. ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಜೀರಿಗೆ ಮೊದಲಾದ ಮಸಾಲೆಗಳು ಸಂಪೂರ್ಣ ಮಿಶ್ರಣವೇ ಈ ಗರಂ ಮಸಾಲೆ ಆಗಿರುತ್ತೆ ಫ್ರೆಂಡ್ಸ್. ನಾನ್ ವೆಜ್ ಪ್ರಿಯರಿಗೆ ಮತ್ತು ವೆಜ್ಗೆಲ್ಲ ಗರಂ ಮಸಾಲೆ ತುಂಬಾ ಅಡುಗೆಗೆ ಇದು ಉಪಯೋಗಿಸ್ತಾನೆ ಪೂರ್ಣ ಆಗೋದು. ಇದು ಚಯಾಪಚಯಗಳನ್ನು ವೃದ್ಧಿ ಮಾಡುತ್ತಂತೆ ಫ್ರೆಂಡ್ಸ್. ಫೈಟೋನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಸಮೃದ್ಧಿಯಾಗಿದೆ ಅಂತೆ. ರಕ್ತದೊತ್ತಡನ್ನು ಸಹ ಕಮ್ಮಿ ಮಾಡುತ್ತಂತೆ. ಕ್ಯಾನ್ಸರ್ನನ್ನು ತಡೆಗಟ್ಟುತ್ತಂತೆ ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಸಾಂಬಾರ ಪದಾರ್ಥಗಳ ಗನಿ ಎಂಥದ್ದು, ಒಂದು ಚಿನ್ನದಂಥ ಮತ್ತು ಆರೋಗ್ಯವಾದ ವಿಷಯಗಳನ್ನೆಲ್ಲ ಇದು ತುಂಬ ಸಮೃದ್ಧವಾಗಿ ಹೊಂದಿದೆ. ಹಾಗಾಗಿ ನಾವು ಯಾರದೇ ಅಡುಗೆ ಮನೆಯಲ್ಲಿ ನಾವು ಗರಂ ಮಸಾಲೆನ ಉಪಯೋಗಿಸ್ತೀವಿ. ಎಲ್ಲ ಅಡುಗೆಗೂ ಗರಂ ಮಸಾಲೆ ಹಾಕಿದ್ಮೇಲೆ ಅದು ಅಡುಗೆ ಪೂರ್ಣ ಆಗೋದು ಮತ್ತು ಸುವಾಸನೆ ಭರಿತವಾಗಿರೋದು, ನಮಗೆ ಅದ್ರ ಟೇಸ್ಟ್ ಇನ್ಕ್ರೀಸ್ ಆಗೋದು ಎಲ್ಲ ಈ ಗರಂ ಮಸಾಲೆಗಳನ್ನೆಲ್ಲ ಹಾಕಿದಾಗ್ಲೇ ಅದು ತುಂಬಾ ರುಚಿ ಕೊಡುತ್ತೆ ಎಲ್ಲ ಪದಾರ್ಥಕ್ಕೂ. ಇಷ್ಟು ಅಗ್ರಸ್ಥಾನದಲ್ಲಿ ಅಂದರೆ ನಂಬರ್ 1 ಸ್ಥಾನದಲ್ಲಿ ಈ ಗರಂ ಮಸಾಲೆ ಇದೆ. ಇದನ್ನು ನಾವು ಮನೇಲೇ ಮಾಡಿದಾಗ್ಲೇ ಅದ್ರ ರುಚಿ ತುಂಬಾ ಹೆಚ್ಚುತ್ತೆ. ಹಾಗಾಗಿ ನಾವು ಮನೇಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಎಷ್ಟು ಈಸಿ ಅಂತ ನೋಡಿ, ಇಷ್ಟು ಈಸಿ, ಇಷ್ಟೇ ಇದಕ್ಕೆ ಉಪಯೋಗಿಸೋ ಅಂಥದ್ದು. ಇದನ್ನೆಲ್ಲ ಹಾಕ್ಕೊಂಡು ನಾವು ಗರಂ ಮಸಾಲೆನೇ ಮಾಡಿಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಸಣ್ಣಗೆ ಪೌಡರ್ ಮಾಡಿಕೊಂಡು ಮಿಕ್ಸಿಲಿ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಅದು ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಗಾಳಿ ಆಡ್ದಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಉಪಯೋಗಿಸೋದನ್ನೆಲ್ಲ ಈಗ ಇದನ್ನು ನೋಡ್ಕೊಂಡಿದ್ದೀರಲ್ಲ, ಇದನ್ನು ಉಪಯೋಗಿಸಿ. ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾವುದ್ಯಾವುದು ಅಡುಗೆಗಳು ಬೇಕು ಅಂತ ಹೇಳಿ ಫ್ರೆಂಡ್ಸ್. ನೋಡಿ, ಏರ್ ಟೈಟ್ ಕಂಟೈನರ್ಗೆ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇಟ್ಕೊಂಡು ಯಾವಾಗಲೂ ಬಳಸ್ಬೋದು. ಇಷ್ಟೊಂದು ಬೆನಿಫಿಟನ್ನು ತುಂಬಿದೆ ನಮ್ಮ ಈ ಗರಂ ಮಸಾಲೆ.
ಇದರಿಂದ ನಾವು ತುಂಬಾ ಒಳ್ಳೆಯದನ್ನು ಹೆಲ್ತ್ ಬೆನಿಫಿಟ್ಟು ತುಂಬ ಸಮೃದ್ಧಿಯಾಗಿದೆ. ಅದರಿಂದ ಇದನ್ನು ಮಾಡಿಟ್ಕೋಬೋದು ನಾವು. ಇದು ಒಂದು 3-4 ತಿಂಗ್ಳಿಗೊಂದ್ಸರಿ ಫ್ರೆಶ್ ಆಗಿ ಬೇಕಾದ್ರೆ ಒಂದೊಂದು ಮಂತ್ಸ್ಗೂ ನಾವು ಮಾಡಿಟ್ಕೋಬೋದು. ನೋಡಿ ನಾನು ಈಗ ಈ ರೀತಿ ನಾನು ಮನೇಲಿ ಮಾಡ್ಕೋತಾ ಇರ್ತೀನಿ. ನೀವು ಈ ರೀತಿಯೇ ಮಾಡಿಟ್ಕೊಳ್ಳಿ. ಇದು ಯಾವ ರೀತಿ ಬರ್ತಿದೆ ಅಂತ ಕಾಮೆಂಟ್ಸ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಲಿ ಒಂದು ಗಾಜಿನ ಡಬ್ಬದಲ್ಲಿ ಅಥವಾ ನಿಮ್ಗೆ ಯಾವ್ದು ಬೇಕೋ ಅದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಇದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವ ಫ್ರೆಂಡ್ಸ್. ನೋಡಿ ಇದು ಎಲ್ಲ